ಇನ್ನು ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ದರ ಡಬಲ್ ಆಗಿದೆ. 2 ದಿನದಲ್ಲಿ ಪಾಸಿಟಿವಿಟಿ ದರ ಏನಿದೆ ಅದು ಡಬಲ್ ಅಂದ್ರೆ ದುಪ್ಪಟ್ಟಾಗಿದೆ. ಪಾಸಿಟಿವಿಟಿ ದರ ಬರೋಬ್ಬರಿ 19.37% ಏರಿಕೆ ಆಗಿದೆ, ಡಬಲ್ ಆಗಿದೆ. ಕೇವಲ 2 ದಿನದ ಲೆಕ್ಕ ಇದು. 100 ಜನರಿಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 20 ಜನರಿಗೆ ಪಾಸಿಟಿವ್ ಬರ್ತಾ ಇದೆ. 2 ದಿನದಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಅದು ಜಾಸ್ತಿ ಆಗಿದೆ. 100 ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ರೆ 20 ಜನರಲ್ಲಿ ಕೊರೋನಾ ಪಾಸಿಟಿವ್ ಇದೆ. ನಿನ್ನೆ 191 ಟೆಸ್ಟ್ ಆಯಿತು, ಅದರಲ್ಲಿ 37 ಜನರಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಮೇ 25ಕ್ಕೆ 8.65%, ಮೇ 26ಕ್ಕೆ ಪಾಸಿಟಿವಿಟಿ ರೇಟ್ 19.37% ದುಪ್ಪಟ್ಟಾಗಿದೆ, ಡಬಲ್ ಆಗಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದಂತಹ ಸಂದರ್ಭ ಇದು. ಮಾಸ್ಕ್ ಬಳಸಬೇಕು, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಬೇಕು, ಇದರ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಬೇಕು. ಶೀತ, ಕೆಮ್ಮು, ತಲೆನೋವು, ಜ್ವರ ಇದ್ದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿಸದೆ ಡಾಕ್ಟರ್ ಬಳಿ ಹೋಗಬೇಕು. ಹಾಗಾಗಿನೇ ನಿನ್ನೆ ಸರ್ಕಾರ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇದರ ಜೊತೆಗೆ ವೃದ್ಧರು, ಮಕ್ಕಳು, ಗರ್ಭಿಣಿಯರು ಎಚ್ಚರವಾಗಿರಬೇಕು ಅನ್ನುವಂತಹ ಸಂದೇಶ ರವಾನಿಸಿದೆ. ಬರೋಬ್ಬರಿ 19.37% ಏರಿಕೆ ಆಗಿದೆ, ಡಬಲ್ ಆಗಿದೆ. ಕೇವಲ 2 ದಿನದ ಲೆಕ್ಕ ಇದು. 100 ಜನರಿಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 20 ಜನರಿಗೆ ಪಾಸಿಟಿವ್ ಬರ್ತಾ ಇದೆ. 2 ದಿನದಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಅದು ಜಾಸ್ತಿ ಆಗಿದೆ. 100 ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ರೆ 20 ಜನರಲ್ಲಿ ಕೊರೋನಾ ಪಾಸಿಟಿವ್ ಇದೆ. ನಿನ್ನೆ 191 ಟೆಸ್ಟ್ ಆಯಿತು, ಅದರಲ್ಲಿ 37 ಜನರಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಮೇ 25ಕ್ಕೆ 8.65%, ಮೇ 26ಕ್ಕೆ ಪಾಸಿಟಿವಿಟಿ ರೇಟ್ 19.37% ದುಪ್ಪಟ್ಟಾಗಿದೆ, ಡಬಲ್ ಆಗಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದಂತಹ ಸಂದರ್ಭ ಇದು. ಮಾಸ್ಕ್ ಬಳಸಬೇಕು, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಬೇಕು, ಇದರ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಬೇಕು. ಶೀತ, ಕೆಮ್ಮು, ತಲೆನೋವು, ಜ್ವರ ಇದ್ದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿಸದೆ ಡಾಕ್ಟರ್ ಬಳಿ ಹೋಗಬೇಕು. ಹಾಗಾಗಿನೇ ನಿನ್ನೆ ಸರ್ಕಾರ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇದರ ಜೊತೆಗೆ ವೃದ್ಧರು, ಮಕ್ಕಳು, ಗರ್ಭಿಣಿಯರು ಎಚ್ಚರವಾಗಿರಬೇಕು ಅನ್ನುವಂತಹ ಸಂದೇಶ ರವಾನಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.